ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಫೋನ್ನಲ್ಲಿ ಮಾತನಾಡೋಕೆ ಬ್ಲೂಟೂತ್ ನೆಕ್ ಬ್ಯಾಂಡ್ಗಳನ್ನ ಮತ್ತು ಇಯರ್ ಬಡ್ಗಳನ್ನ ಬಳಸ್ತಿದ್ದಾರೆ. ಅದರಲ್ಲೂ ವಯರ್ಡ್ ಇಯರ್ ಫೋನ್ಗಳ ಬದಲಿಗೆ ಪೋರ್ಟಬಲ್ ಇಯರ್ ಫೋನ್ಗಳನ್ನೇ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ನೀವೇನಾದರೂ ಫೋನ್ನಲ್ಲಿ ಮಾತನಾಡೋಕೆ ಹೆಚ್ಚಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್ಗಳನ್ನ ಬಳಸ್ತಾ ಇದ್ರೆ ಅಥವಾ ಅಗ್ಗದ ಬೆಲೆಯ ಬ್ಲೂಟೂತ್ ನೆಕ್ ಬ್ಯಾಂಡ್ಗಳನ್ನ ಬಳಸ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಲೇಬೇಕು. ಯಾಕಂದ್ರೆ ರಾಜಧಾನಿ ಲಕ್ನೋದಲ್ಲಿ ನೆಕ್ ಬ್ಯಾಂಡ್ ಸ್ಫೋಟದಿಂದಾಗಿ ದೊಡ್ಡ ಅಪಘಾತವೊಂದು ಸಂಭವಿಸಿದೆ. ನೆಕ್ ಬ್ಯಾಂಡ್ ಮೂಲಕ ಫೋನ್ನಲ್ಲಿ ಮಾತನಾಡ್ತಾ ಇರುವಾಗ ಅದು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಸ್ಥಳದಲ್ಲೇ 27 ವರ್ಷದ ಆಶೀಶ್ ಎನ್ನುವಂತಹ ವ್ಯಕ್ತಿ ಹಠಾತ್ತನೆ ಸಾವನ್ನಪ್ಪಿದ್ದಾರೆ. ಆಶೀಶ್ ತನ್ನ ಕುತ್ತಿಗೆ ಪಟ್ಟಿಯ ಮೂಲಕ ಬಹಳ ಹೊತ್ತು ಚಾವಣಿಯ ಮೇಲೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದ ಅಂತ ಆಶೀಶ್ ಸಂಬಂಧಿಕರು ಮತ್ತು ನೆರೆಹೊರೆಯವರು ವರದಿ ಮಾಡಿದ್ದಾರೆ. ಆಶೀಶ್ ಅವರ ತಾಯಿ ಮತ್ತು ಸಹೋದರಿ ಅವರನ್ನ ಹುಡುಕ್ತಾ ಇದ್ದಾಗ ಅವರು ಚಾವಣಿಯ ಮೇಲೆ ಬಿದ್ದಿರೋದನ್ನ ಗಮನಿಸಿದ್ದಾರೆ. ಅವರ ಎದೆ, ಹೊಟ್ಟೆ ಮತ್ತು ಬಲಗಾಲಿನ ಚರ್ಮ ಸುಟ್ಟು ಹೋಗಿತ್ತು. ಬ್ಲೂಟೂತ್ ಕುತ್ತಿಗೆ ಪಟ್ಟಿ ಕರಗಿ ಅವರ ಕುತ್ತಿಗೆಯಲ್ಲಿ ನೇತಾಡ್ತಾ ಇತ್ತು. ಅವರನ್ನ ತಕ್ಷಣ ರಾಮ್ ಮನೋಹರ್ ಲೋಹಿಯಾ ಸಂಸ್ಥೆಗೆ ಕರೆದೊಯ್ಯಲಾಯಿತು. ಅಲ್ಲಿ ವೈದ್ಯರು ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದು, ಕುತ್ತಿಗೆಯಲ್ಲಿ ಧರಿಸಿದ್ದ ಬ್ಲೂಟೂತ್ ನೆಕ್ ಬ್ಯಾಂಡ್ನಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ.